ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ನಡೆಯಲಿದ್ದು, ಈ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಸ್.ಆರ್. ಹರೀಶ್ ಆಚಾರ್ಯ ತಿಳಿಸಿದರು. ಜೂನ್ 3, 2024ರಂದು ನೈಋತ್ಯ ಶಿಕ್ಷಕ ಕ್ಷೇತ್ರದ ಚುನಾವಣೆ ನಡೆಯಲಿಕ್ಕಿದೆ. ಈ ಚುನಾವಣೆಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಸ್.ಆರ್. ಹರೀಶ್ ಆಚಾರ್ಯ ಆದ ನಾನು ಕಳೆದ 25 ವರ್ಷಗಳಿಂದ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ವಿದ್ಯಾರ್ಥಿ ಸಂಘಟಕನಾಗಿ ವಿದ್ಯಾರ್ಥಿ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು, ಹಾಗೆಯೇ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳು, ಆಮುಕ್ತನಂತ ಅಧ್ಯಾಪಕರ ಸಂಘಟನೆಯಲ್ಲಿ ಅದರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ ಸುಮಾರು 7-8 ವರ್ಷ ಆ ಅಧ್ಯಾಪಕ ಸಂಘಟನೆಯ ಕಾರ್ಯವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ಕಳೆದ 2 ಅವಧಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿ ಕೂಡ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ಜೊತೆಗೆ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಅಧ್ಯಕ್ಷನಾಗಿ ಕೂಡ ಕೆಲಸ ನಿರ್ವಹಿಸಿದ್ದೇನೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನ ಹೊಂದಿದ ವಿಶಿಷ್ಟ ವ್ಯಕ್ತಿ ಹಾಗೂ ಎಲ್ಲರನ್ನೂ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಪ್ರೇರಕ ಶಕ್ತಿ ಶಿಕ್ಷಕ. ಭವಿಷ್ಯದ ಭವ್ಯ ಭಾರತದ ಕೀಲಿಕೈ ಶಿಕ್ಷಕ ಎಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಶಿಕ್ಷಕ ಕ್ಷೇತ್ರದ ಚುನಾವಣೆಯು ಇತರ ಚುನಾವಣೆಗಿಂತ ವಿಶಿಷ್ಟವಾಗಿದ್ದು, ಈ ಚುನಾವಣೆಯಲ್ಲಿ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿದ್ದು, ನನಗೆ ಎಲ್ಲ ಶಿಕ್ಷಕ ಬಂಧುಗಳು ಬೆಂಬಲಿಸಿ ನಾನು ಶಿಕ್ಷಕ ಕ್ಷೇತ್ರವನ್ನು ಗಟ್ಟಿಗೊಳಿಸಿ ಶಿಕ್ಷಕರ ಕಷ್ಟಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಶಿಕ್ಷಕ ಕ್ಷೇತ್ರ ಚುನಾವಣೆ ಇರ್ಬೋದು ಅಥವಾ ಪದವೀಧರ ಕ್ಷೇತ್ರ ಚುನಾವಣೆ ಇರ್ಬೋದು, ಇದೆರಡೂ ಚುನಾವಣೆಗಳು ಬೇರೆ ಎಲ್ಲ ಚುನಾವಣೆಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ. ನಾವು ಸಾರ್ವತ್ರಿಕ ಚುನಾವಣೆ ನೋಡಿದ್ದೇವೆ. ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ನಡೀತದೆ ಅಂತ ಹೇಳಿದ್ರೆ, ಏನಾದ್ರು ನಡೀಬಾರ್ದು ಅಂತ ನಾವು ಹೇಳ್ತೇವೋ ಅದೆಲ್ಲವೂ ಇವತ್ತು ಪಾರ್ಟ್ ಆಫ್ ದ ಚುನಾವಣೆ ಆಗಿದೆ. ಅಲ್ಲಿ ಇವತ್ತು ಇಂಥ ಸಂಗತಿ ನಡೀಬಾರ್ದು ಅಂತ ಹೇಳಿದ್ರೆ ಅಂತ ಹೇಳೋ ಸಂಗತಿಗಳು ಇವತ್ತು ನಾವು ಬೊಟ್ಟು ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅದು ಚುನಾವಣೆಯ ಪಾರ್ಟ್ ಆಗಿ ಹಾಸುಹೊಕ್ಕಾಗಿ ಹೋಗುವಂಥದ್ದು ಆಗಿದೆ. ಆದರೆ ಇವತ್ತು ದುರ್ದೈವದ ಸಂಗತಿ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಪದವೀಧರ ಕ್ಷೇತ್ರ ಚುನಾವಣೆ ಹಾಗೂ ಶಿಕ್ಷಕರ ಕ್ಷೇತ್ರ ಚುನಾವಣೆ ಅದು ಕೂಡ ಅದೇ ರೀತಿ ಬದಲಾಗುತ್ತಿರುವಂಥದ್ದು ದುರ್ದೈವದ ಸಂಗತಿ ಮತ್ತು ನೋವಿನ ಸಂಗತಿ. ಇವತ್ತು ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು, ನಾವು ಇಲ್ಲಿ ಹಣ ಕೊಟ್ಟು ಗೆಲ್ಬೋದು, ನಾವು ಹೆಂಡ ಕೊಟ್ಟು ಗೆಲ್ಬೋದು, ನಾವು ವಿವಿಧ ಆಮಿಷಗಳನ್ನು ಒಡ್ಡಿ ಪರ್ಚೇಸ್ ಮಾಡಬಹುದು, ಶಿಕ್ಷಕರ ಮತ ಕೂಡ ಅದು ಪರ್ಚೇಸೇಬಲ್ ಕಮಾಡಿಟಿ ಅನ್ನುವಂಥ ಮಾನಸಿಕತೆ ಅಭ್ಯರ್ಥಿಗಳನ್ನು ಬೆಳೆದಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಬೆಂಬಲಿಗರಾದ ಕವಿಶ್ ಬಿಂಡಿಗ ಮಲ್ಲೇನಹಳ್ಳಿ, ವಿಶ್ವನಾಥ್, ಚಂದ್ರಶೇಖರ್ ಉಪಸ್ಥಿತರಿದ್ದರು.